ಹಲೋ ಆಲ್. ಸೊ ಈಗ ನಾನು ಸಿಕ್ಸ್ತ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಫಿಫ್ತ್ ಪ್ರಾಬ್ಲಮ್ ತನಕ ಡಿಸ್ಕಸ್ ಮಾಡಿದ್ದೀನಿ. ಸೊ ಯಾವುದೇ ರೀತಿ ಡೌಟ್ಸ್ ಬಂದಲ್ಲಿ ನೀವು ನನಗೆ ಡೈರೆಕ್ಟಾಗಿ ಕ್ವಶನ್ಸ್ ಗ್ರೂಪಲ್ಲೇ ಹಾಕ್ಬೋದು. ಓಕೆ, ಡೋಂಟ್ ಹೆಸಿಟೇಟ್. ಈವನ್ ಅದು ಸಣ್ಣ ಡೌಟ್ ಆದರೂ ಪರವಾಗಿಲ್ಲ, ಮೇಜರ್ ಡೌಟ್ ಆದರೂ ಪರವಾಗಿಲ್ಲ. ಡ್ರಾ ಮಾಡೋಬೇಕಾದ್ರೆ ನಿಮಗೆ ಡೌಟ್ಸ್ ಬರುತ್ತೆ. ಸೊ ಡೌಟ್ಸ್ ಯಾವುದೇ ಇದ್ದಲ್ಲಿ ನೀವು ಡೈರೆಕ್ಟಾಗಿ ಕೇಳ್ಬೋದು ಕ್ವಶನ್. ಓಕೆ, ಸೊ ನಾವು ಕಮಿಂಗ್ ಬ್ಯಾಕ್ ಸಿಕ್ಸ್ತ್ ಪ್ರಾಬ್ಲಮ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡಿ. ಕ್ವಶನ್ ಏನಿದೆ ನೋಡಿ: ಕಾಪಿ ದ ಸ್ಕೆಚ್ ಟು 1:1 ಸ್ಕೇಲ್ ಅಂಡ್ ಡೈಮೆನ್ಷನ್ ವಿತ್ ಯೂಸಿಂಗ್ ಯೂನಿಡೈರೆಕ್ಷನಲ್ ಸಿಸ್ಟಮ್ ವಿತ್ ಪ್ಯಾರಲಲ್ ಡೈಮೆನ್ಷನಿಂಗ್ ಮೆಥಡ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಅಂದ್ರೆ ಹಿಂದಿನ ಒಂದು ಅಥವಾ ಎರಡನೇ ವಿಡಿಯೋದಲ್ಲಿ ನಾನು ನಿಮಗೆ ಡೈಮೆನ್ಷನಿಂಗ್ ಸಿಸ್ಟಮ್ ಬಗ್ಗೆ ಹೇಳಿದ್ದೆ. ಸೊ ಯೂನಿಡೈರೆಕ್ಷನಲ್ ಅಂದ್ರೆ ಗೊತ್ತಿದೆ ನಿಮಗೆ. ಯೂನಿಡೈರೆಕ್ಷನಲ್ ಅಂದ್ರೆ ಏನು, ಯೂನಿಡೈರೆಕ್ಷನಲ್ ವಿತ್ ಪ್ಯಾರಲಲ್ ಡೈಮೆನ್ಷನಿಂಗ್ ಅಂದ್ರೆ ಏನು ಅಂತ ನಾನು ಹೇಳಿದ್ದೆ. ಸೊ ಏನಂತ ನಾನು ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಇಲ್ಲಿ. ಸೊ ನಾವು ಫಾರ್ ಎಕ್ಸಾಂಪಲ್ ಈ ಬ್ಲಾಕ್ ಇದೆ ಅನ್ಕೊಳ್ಳಿ. ಈ ಬ್ಲಾಕ್ ಅಲ್ಲಿ ನಿಮಗೆ ಡೈಮೆನ್ಷನ್ ಈಗ ಯೂನಿಡೈರೆಕ್ಷನಲ್ ಹೇಳಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ, ಸೊ ಒನ್ಸ್ ಅಗೇನ್ ಐ ವಿಲ್ ರೈಟ್. ಈ ಬ್ಲಾಕ್ ಇದೆ ಅನ್ಕೊಳ್ಳಿ, ನಾನು ಇಲ್ಲಿ ಲೆಂತ್ ಮತ್ತೆ ವಿಡ್ತ್ ಬ್ರೆಡ್ತ್ ಹೇಳಬೇಕು ಬೇಸ್ಡ್ ಆನ್ ಯೂನಿಡೈರೆಕ್ಷನಲ್ ಮತ್ತೆ ಪ್ಯಾರಲಲ್ ಡೈಮೆನ್ಷನಿಂಗ್ ಮೆಥಡ್ ಮೇಲೆ ಹೇಳಬೇಕು. ಅಂದ್ರೆ ಯಾವ ರೀತಿ ತೋರಿಸ್ಬೇಕು ನಾವು? ಯೂನಿಡೈರೆಕ್ಷನಲ್ ಅಂದ್ರೆ ನಿಮಗೆ ಗೊತ್ತಿದೆ. ಸೊ ನಾನು ಡೈಮೆನ್ಷನ್ ಅನ್ನ ಇನ್ ಬಿಟ್ವೀನ್ ತೋರಿಸ್ಬೇಕಾಗತ್ತೆ. ಒನ್ಸ್ ಅಗೇನ್ ಇಲ್ಲಿ ನಾನು ಡೈಮೆನ್ಷನ್ ಆರೋ ಮಾರ್ಕ್ ಇಂದ ತೋರಿಸ್ಬೇಕು. ಈ ಫಾರ್ ಎಕ್ಸಾಂಪಲ್ ಇದು 30 ಇದೆ ಅನ್ಕೊಳ್ಳಿ, ನಾನು 30ನ್ನ ನಡುವೆ ಬರಿತೀನಿ. ಹೀಗೆ ಹೀಗೆ ಬರೆದು ಹೀಗೆ ತೋರಿಸ್ತೀನಿ. ಇದೇನಾಗುತ್ತೆ ನಿಮಗೆ ಇಲ್ಲಿ ಕೂಡ ಹಾಗೆ ತೋರಿಸ್ತೀನಿ. ಇದು ಇಮ್ಯಾಜಿನ್ ಮಾಡಿ, ಇದು 10 ಇದೆ ಅನ್ಕೊಳ್ಳಿ. ಸೊ ನಾನು ಹೀಗೆ ತೋರಿಸ್ತೀನಿ, 10 ಅಂತ ತೋರಿಸ್ತೀನಿ. ಇದು ಆರೋ ಮಾರ್ಕ್ ಹಾಕ್ತೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ನೀವು ಯೂನಿಡೈರೆಕ್ಷನಲ್ ಅಂದ್ರೆ ನಾವು ಸೆಂಟ್ರಲ್ಲಿ ತೋರಿಸ್ತೀವಿ ಡೈಮೆನ್ಷನ್ ಅನ್ನ. ಅದು ಸೆಂಟರ್ ಆಫ್ ದ ಡೈಮೆನ್ಷನ್ ಲೈನ್. ಇದು ಡೈಮೆನ್ಷನ್ ಲೈನ್ ನಡುವೆ ನಾವು ತೋರಿಸ್ತೀವಿ ಡೈಮೆನ್ಷನ್. ಅಂಡ್ ಮೋರ್ ಓವರ್ ಆ ಡೈಮೆನ್ಷನ್ ನೀವು ತೋರಿಸೋ ರೀತಿ ಹೇಗಿರುತ್ತೆ ಅಂದ್ರೆ, ನಂಬರ್ನ ನೀವು ಒಂದೇ ಡೈರೆಕ್ಷನ್ ಅಲ್ಲಿ ಬರೀತೀರಾ. ಅದಕ್ಕೆ ಇದು ಯೂನಿಡೈರೆಕ್ಷನಲ್, ಒನ್ ಡೈರೆಕ್ಷನ್ ಅಂತ ಲೆಕ್ಕ. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾರಲಲ್ ಡೈಮೆನ್ಷನಿಂಗ್ ಮೆಥಡ್ ಅಂತ ಇದೆ. ಪ್ಯಾರಲಲ್ ಡೈಮೆನ್ಷನಿಂಗ್ ಮೆಥಡ್ ಅಂದ್ರೆ ಏನು? ಪ್ಯಾರಲಲ್ ಡೈಮೆನ್ಷನಿಂಗ್ ಮೆಥಡ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಇದೇ ಪ್ರಾಬ್ಲಮ್ ನ ತಗೋತೀನಿ ನಾನೀಗ. ಇದೇ ಪ್ರಾಬ್ಲಮ್ ನಲ್ಲಿ ನೀವು ಪ್ಯಾರಲಲ್ ಡೈಮೆನ್ಷನಿಂಗ್ ಹೇಳ್ಬೇಕು ಅಂದ್ರೆ ನೀವೇನ್ ಮಾಡ್ಬೋದು, ಇಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ ಎಲ್ಲ ಡೈಮೆನ್ಷನ್ ಕೂಡ ಒಂದು ರೆಫರೆನ್ಸ್ ಪ್ಲೇನ್ ಮೂಲಕ ಹೇಳ್ಬೇಕಾಗುತ್ತೆ. ಈಗ ನಾನು ಫಾರ್ ಎಕ್ಸಾಂಪಲ್ ಇದನ್ನ ತಗೊಂತೀನಿ ಅನ್ಕೊಳ್ಳಿ, ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ನಾನು ಇದನ್ನ ತಗೊಂಡಿದ್ದೀನಿ, ಇದು ಈಸಿ ಆಗಲಿ ಅಂತ ಹೇಳಿ. ಸೊ ಇಲ್ಲಿಂದ ನಾನು ಏನ್ ಮಾಡ್ಬೇಕು, ಇದ್ರದ್ದೆಲ್ಲ ಡೈಮೆನ್ಷನ್ ಅನ್ನ 1:1 ಸ್ಕೇಲ್ ಅಂತ ಇದೆ. 1:1 ಅಂದ್ರೆ ಏನಿಲ್ಲ, ನೀವು ಇದನ್ನ ಪ್ರಿಂಟ್ಔಟ್ ತೆಗೆದಿರ್ತೀರಲ್ಲ, ಈ ಪ್ರಿಂಟ್ಔಟ್ ತೆಗೆದಿರೋ ಪೇಜ್ ಅಲ್ಲಿ ಸ್ಕೇಲ್ ಇಟ್ಟು ನೀವು ಮೆಜರ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಲೆಂತ್ ಅನ್ನು ಸ್ಕೇಲ್ ಇಟ್ಟು ಮೆಜರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ, ನನಗೆ ಲೆಂತ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನಾನು ನೋಡ್ಬೇಕು ಅನ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ. ಸೊ ಇದು ಒಂದು ಡೈಮೆನ್ಷನ್ ಆಯ್ತು. ನನಗೆ ಇಲ್ಲಿಂದ ಇಲ್ಲಿಗೆ ಡೈಮೆನ್ಷನ್ ಫಾರ್ ಎಕ್ಸಾಂಪಲ್ 10 mm ಅಂದ್ರೆ 10 ಅಂತ ಬರೀತೀನಿ. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 10 ಇದೆ. 10 ನಾನು ಎಲ್ಲಿ ಬರೀತೀನಿ? ಸೆಂಟ್ರಲ್ ಬರೀಬೇಕು. ನೆನ್ಪು ಮಾಡಿರ್ತೀವಿ, ಸೆಂಟ್ರಲ್ ಬರೀಬೇಕು. ನಾನಿದು ಝೂಮ್ ಮಾಡಿ ತೋರಿಸ್ತೇನೆ ನಿಮಗೆ, ಸೊ ದಟ್ ಯು ಕ್ಯಾನ್ ಗೆಟ್ ಕ್ಲಿಯರ್ ಐಡಿಯಾ. ಇಲ್ಲಿ ಅಬ್ಸರ್ವ್ ಮಾಡಿ ಮತ್ತೊಂದ್ಸತಿ. ಐ ವಿಲ್ ರಬ್ ದ ಹೋಲ್ ಥಿಂಗ್ ಸೊ ದಟ್ ನಿಮಗೆ ಕ್ಲಾರಿಟಿ ಇರಲಿ ಅಂತ. ಸೊ 1:1 ಅಂದ್ರೆ ಇದು ಎಷ್ಟಿರುತ್ತೋ ಅಷ್ಟೇ ಡೈಮೆನ್ಷನ್ ತೋರಿಸ್ಬೇಕು. ನಾನಿಲ್ಲಿ ಆರೋ ಮಾರ್ಕ್ ಹಾಕ್ತೀನಿ. ಈಗ 10 ಇತ್ತು ಅಂದ್ರೆ ನಡುವೆ 10 ಬರಿಬೇಕು, ನಡುವೆ 10 ಬರಿಬೇಕು, ಆಮೇಲೆ ಆರೋ ಮಾರ್ಕ್ ತೋರಿಸ್ಬೇಕು. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಮತ್ತೊಂದು ಆರೋ ಮಾರ್ಕ್. ಇದು 20 ಇತ್ತು, 15 ಇತ್ತು ಅನ್ಕೊಳ್ಳಿ, 15 ಅಂತ ನಡುವೆ ತೋರಿಸಿ ಮತ್ತೆ ಲೈನ್ ಹಿಂಗೆ ಆರೋ ಮಾರ್ಕ್ ಹಾಕ್ತೀವಿ. ಅರ್ಥ ಆಯ್ತಾ? ಸೊ ಅದೇ ರೀತಿನೇ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ,
ಇಲ್ಲಿ ನಡುವೆ ಬರೀಬೇಕು, ನೆನ್ಪಿಟ್ಕೊಳ್ಳಿ. ಇದು ಫಾರ್ ಎಕ್ಸಾಂಪಲ್ 25 ಇತ್ತು ಅಂದ್ರೆ 25 ಬರ್ತದೆ. ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡಿ ನೀವು. ಸೊ ಮೆಜರ್ ಮಾಡ್ಲಿಕ್ಕೆ ಒಂದು ಲೈನ್ ಹಾಕ್ಬೇಕಾಗತ್ತೆ ನೀವು. ಅದನ್ನ ನಾವು ರೆಫರೆನ್ಸ್ ಲೈನ್ ಅಥವಾ ಡೇಟಮ್ ಲೈನ್ ಅಂತ ಕರಿತೀವಿ. ಅದೇ ರೀತಿ ನಾವು ಇಲ್ಲೂ ಕೂಡ ಒಂದು ಲೈನ್ ಹಾಕಿ ಇಲ್ಲಿಂದ ಇಲ್ಲಿಗೆ ಡೈಮೆನ್ಷನ್ ತೋರಿಸ್ತೀವಿ. ಈ ಸೆಂಟ್ರಲ್ ಅಳಿಸ್ಬಿಟ್ಟು ಎಷ್ಟು ಬರುತ್ತೋ ಇಲ್ಲಿಂದ ಇಲ್ಲಿಗೆ ಅದನ್ನ ಮೆಜರ್ ಮಾಡಿ ನೀವು ತೋರಿಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 40 ಇತ್ತು ಅನ್ಕೊಳ್ಳಿ, 30 ಇತ್ತು ಅನ್ಕೊಳ್ಳಿ, 30 ಮಾಡುವೆ ತೋರಿಸ್ಬೇಕಾಗುತ್ತೆ. ಅದೇ ರೀತಿ ಇದಾಯ್ತು, ಅದಾಯ್ತು. ನೆಕ್ಸ್ಟ್ ತೋರಿಸ್ಬೇಕಾಗಿರೋದು ಈ ಸೈಡ್. ಈ ಸೈಡ್ ಅಲ್ಲೂ ಕೂಡ ಹಾಗೆ ಒಂದು ರೆಫರೆನ್ಸ್ ಲೈನ್ ತಗೊಳ್ಳಿ. ಒಂದು ರೆಫರೆನ್ಸ್ ಲೈನ್ ತಗೊಂಡು ಎಲ್ಲವನ್ನೂ ಕೂಡ ಡಿಫೈನ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ, ಅರ್ಥ ಆಯ್ತಾ? 10 ಇತ್ತಂದ್ರೆ 10, 5 ಇತ್ತಂದ್ರೆ 5, ಇಲ್ಲಿಂದ ಇಲ್ಲಿಗೆ ನಡುವೆ ತೋರಿಸ್ಬೇಕು, ನಡುವೆ ತೋರಿಸ್ಬೇಕು ಡೈಮೆನ್ಷನ್. ಅದೇ ರೀತಿ ನಾನು ಇಲ್ಲಿ ತೋರಿಸ್ತೇನೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ 15 ಇತ್ತು, 20 ಇತ್ತು ಅಂದ್ರೆ ನೀವು ಮೆಜರ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ. ಫಸ್ಟ್ ಲೈನ್ ಹಾಕೊಂಡು ಇಲ್ಲಿಂದ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೆ ಎಷ್ಟಿದೆ ಡೈಮೆನ್ಷನ್ ಅಂತ ಸ್ಕೇಲಿಂದ ಮೆಜರ್ ಮಾಡಿ. 20 ಇತ್ತು ಅಂದ್ರೆ 20 ಸೆಂಟ್ರಿಗೆ ಬರೀರಿ, ಆರೋ ಮಾರ್ಕ್ ಹಾಕಿ ಮೇಲೊಂದು ಕೆಳಗೆ. ಅದೇ ರೀತಿ ಇಲ್ಲೂ ಕೂಡ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ. ಸೊ ಆರೋ ಲೈನ್ ಹಾಕಿ ಇದು 30, 35 ಇತ್ತು ಅಂದ್ರೆ ಅದೇ 35ನ ಬರೋದು, ಆರೋ ಮಾರ್ಕ್ ಕ್ಲೋಸ್ ಮಾಡಿ. ಸೇಮ್ ವೇ ಅದೇ ರೀತಿನೇ ಇದು ಕೂಡ ಮಾಡಬೇಕಾಗುತ್ತೆ. ಈಗ 40 ಇತ್ತಂದ್ರೆ ಮೆಜರ್ ಮಾಡಿ, 40 ಇತ್ತು ಅಂದ್ರೆ 40 ಹಾಕಿ, ಸಾರಿ 40 ಇತ್ತು ಅಂದ್ರೆ 40 ಅಂತ ಬರೀರಿ. 40 ಬರೆದು 40 ಅಂತ ಬರೀರಿ. 40 ಬರೆದು ಆರೋ ಲೈನ್ ಹಾಕಿ ಈ ರೀತಿ. ಅರ್ಥ ಆಯ್ತಾ? ಸೊ ಈ ರೀತಿ ನೀವು ಪ್ಯಾರಲಲ್ ಡೈಮೆನ್ಷನಿಂಗ್ ತೋರಿಸ್ತೀರಾ. ಅರ್ಥ ಆಯ್ತಲ್ಲ? ಸೊ ಇದಿಷ್ಟು ನೀವು ಮಾಡಬೇಕಾಗತ್ತೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಇದನ್ನ ನೀವು ಪ್ರಿಂಟ್ಔಟ್ ತೆಗಿದೇನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಿಂಟ್ಔಟ್ ತೆಗೆದು ಸ್ಕೇಲಿಂದ ಮೆಜರ್ ಮಾಡಿ ಆಮೇಲೆ ಇದನ್ನೆಲ್ಲ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಸ್ಕೇಲಿಂದ ಮೆಜರ್ ಮಾಡಬೇಕಾಗತ್ತೆ. ಇಂಡಿವಿಜುವಲ್ ಲೆಂತ್ ನೀವು ಮೆಜರ್ ಮಾಡಿ ಇದು ಫಸ್ಟ್ ಫಿಗರ್ನ ಬಿಡಿಸ್ಬೇಕು. ಈ ಫಿಗರ್ ಇದೆ ಅಲ್ಲ, ಕಂಪ್ಲೀಟ್ ಫಿಗರ್ ಪ್ರಿಂಟ್ಔಟ್ ತೆಗೆದು ಸ್ಕೇಲಿಂದ ಇದನ್ನ ಇಟ್ಟು ನೋಡ್ಬೇಕಾಗತ್ತೆ. ಇದು ಎಷ್ಟಿದೆ ಅಂತ ಸ್ಕೇಲ್ ಇಲ್ಲಿ ಇಟ್ಟು ಪ್ರಿಂಟ್ ಪೇಪರ್ ಮೇಲೆ ಇಟ್ಟು ನೋಡ್ಬೇಕಾಗತ್ತೆ ಎಲ್ಲವನ್ನು ಡೈಮೆನ್ಷನ್. ಆಮೇಲೆ ಇದೆಲ್ಲ ಡ್ರಾ ಆದ್ಮೇಲೆ ನೆಕ್ಸ್ಟ್ ನೀವು ಡೈಮೆನ್ಷನ್ ಅನ್ನ ಹಾಕಬೇಕು. ಪ್ಯಾರಲಲ್ ಡೈಮೆನ್ಷನಿಂಗ್ ಹಾಕ್ಬೇಕು. ಪ್ಯಾರಲಲ್ ಡೈಮೆನ್ಷನಿಂಗ್ ಅಂದ್ರೆ ಗೊತ್ತಿದೆ ನಿಮಗೆ. ಇಲ್ಲಿಂದ ಒಂದು ರೆಫರೆನ್ಸ್ ತಗೊಂಡು ಎಲ್ಲ ಡೈಮೆನ್ಷನ್ ಅನ್ನು ತೋರಿಸ್ಲಿಕ್ಕೆ ಇದನ್ನ ಪ್ಯಾರಲಲ್ ಡೈಮೆನ್ಷನಿಂಗ್ ಅಂತ ಕರಿತೀವಿ. ಯೂನಿಡೈರೆಕ್ಷನಲ್ ಅಂದ್ರೆ ಏನು? ಸೆಂಟ್ರಲ್ಲಿ ನಾವು ಡೈಮೆನ್ಷನ್ ಅನ್ನ ತೋರಿಸ್ತೀವಿ. ಅರ್ಥ ಆಯ್ತಾ? ಸೊ ಈ ರೀತಿ ನೀವು ಎಲ್ಲದಕ್ಕೂ ತೋರಿಸ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀವು ಮಾಡಿದ್ರೆ ಈ 6th ಪ್ರಾಬ್ಲಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಅದೇ ರೀತಿ ಇದು ಕೂಡ ಇಲ್ಲಿ ಅಬ್ಸರ್ವ್ ಮಾಡಿ. ಪ್ರಾಬ್ಲಿ ಇದನ್ನ ಮಾಡ್ತೀರಾ ಅಂತ ಅನ್ಕೊಂತೀನಿ. ಇದು ಕೂಡ 1:1 ಸ್ಕೇಲ್ ಇದೆ. ಅಂದ್ರೆ ಇದನ್ನ ಪ್ರಿಂಟ್ಔಟ್ ತೆಗೆದಿದ್ಮೇಲೆ ಎಲ್ಲ ಡೈಮೆನ್ಷನ್ ಅನ್ನ ಮೆಜರ್ ಮಾಡಿ ಈ ಫಿಗರ್ ನ ಫಸ್ಟ್ ನೀವು ರೆಕಾರ್ಡ್ ಅಲ್ಲಿ ಬರ್ಕೊಂಡ್ಬಿಡಿ. ಲೆಫ್ಟ್ ಸೈಡ್ ಅಲ್ಲಿ ಫಿಗರ್ ನ ಬರ್ಕೊಳ್ಳಿ. ಆಸ್ ಪರ್ ಡೈಮೆನ್ಷನ್ ಸ್ಕೇಲ್ ಯೂಸ್ ಮಾಡಿ ಟಿಕ್ ಆಗಿ ಹಾಕಿ ಇದನ್ನೆಲ್ಲ ಮಾಡಿ. ಸೊ ಈ ಸರ್ಕಲ್ ನ ಹೇಗೆ ಹಾಕೋದು ನಿಮಗೆ ಡೌಟ್ ಇರ್ತದೆ. ಸರ್ಕಲ್ ನ ಇದೇ ಲೊಕೇಶನ್ ಅಲ್ಲಿ ಹಾಕೋದು ಹೇಗೆ ಸರ್ ಅಂತ ಕೇಳ್ತೀರಾ. ಸೊ ಇದನ್ನ ಹಾಕೋದು ಹೇಗೆ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ನೀವು ಏನ್ ಮಾಡ್ಬೋದು ಅಂದ್ರೆ, ನೀವು ಫಸ್ಟ್ ಇದು ಎಲ್ಲಿದೆ ಅಂತ ಲೊಕೇಶನ್ ಕಂಡುಹಿಡಿಲಿಕ್ಕೆ ನೀವೇನ್ ಮಾಡಬೇಕು, ನೀವು ಪ್ರಿಂಟ್ಔಟ್ ತೆಗೆದು ಒಂದು ಲೊಕೇಶನ್ ಅನ್ನ ಐಡೆಂಟಿಫೈ ಮಾಡಬೇಕು. ಹೆಂಗೆ ಅಂದ್ರೆ, ಫಸ್ಟ್ ಈ ಬ್ಲಾಕ್ ಹಾಕ್ತೀರಾ, ಇದೆಲ್ಲ ನಿಮಗೆ ಈಸಿಯಾಗಿ ಸಿಕ್ಬಿಡತ್ತೆ. ಯಾಕಂದ್ರೆ ನೀವು ಡೈಮೆನ್ಷನ್ ಮೆಜರ್ ಮಾಡಿರ್ತೀರಾ, ಇದೆಲ್ಲ ಸಿಕ್ಬಿಡತ್ತೆ. ಬಟ್ ಈ ಸರ್ಕಲ್ ಹೇಗೆ ಹಾಕೋದು ಅಂತ ಡೌಟ್ ಬಂದಿರ್ತದೆ ನಿಮಗೆ. ಸರ್ಕಲ್ ಹಾಕ್ಲಿಕ್ಕೆ ನೀವು ಏನ್ ಮಾಡ್ತೀರಾ ಅಂದ್ರೆ, ಇದರಲ್ಲಿ ನೀವು ಸರ್ಕಲ್ ಹಾಕೋಬೇಕಾದ್ರೆ ನೀವೇನ್ ಯೂಸ್ ಮಾಡ್ಬೋದು ಅಂದ್ರೆ, ಇದು ಸರ್ಕಲ್ದು ಸೆಂಟರ್ ಪಾಯಿಂಟ್ ನ ಗುರುತಿಡಬೇಕಾಗತ್ತೆ. ಫಸ್ಟ್ ಇದು ಡಯಾಮೀಟರ್ ನೀವು ಮೆಜರ್ ಮಾಡಿ ಸ್ಕೇಲಿಂದ ಹಿಡಿದು. ಈಗ ಫಾರ್ ಎಕ್ಸಾಂಪಲ್ ಇದು 20 mm ಇದೆ ಅಂದ್ರೆ ನೀವೆಲ್ಲೇನ್ ಮಾಡ್ಬೇಕು, ಈ ಸೆಂಟರ್ ನ ಮಾರ್ಕ್ ಮಾಡ್ಕೋಬೇಕು. ಯಾವ್ದಾದ್ರು ಒಂದು ರೆಫರೆನ್ಸ್ ಪಾಯಿಂಟ್ ಇಂದ ಹಿಡಿದು, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ಸ್ಕೇಲ್ ಇಡ್ತೀನಿ ಅನ್ಕೊಳ್ಳಿ, ಇಲ್ಲ ಅಥವಾ ಇಲ್ಲಿ ಸ್ಕೇಲ್ ಇಡ್ತೀನಿ ಅನ್ಕೊಳ್ಳಿ. ಏನ್ ಮಾಡ್ಬೇಕು ಅಂದ್ರೆ, ನೀವು ಇಲ್ಲಿಂದ ಸ್ಕೇಲ್ ಇಡ್ಕೊಂಡು
ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ಮೆಷರ್ ಮಾಡಿ ಆಮೇಲೆ ಅದೇ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಮೆಷರ್ ಮಾಡಿ. ಅಂದ್ರೆ ನಾನು ಹೇಳ್ತಾ ಇರೋದೇನಂದ್ರೆ ಈ ಸೆಂಟರ್ ಪಾಯಿಂಟ್ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಆ ಸೆಂಟರ್ ಇಂದ ಒಂದು ಲೈನ್ ಕೆಳಗಡೆ, ಆ ಪಾಯಿಂಟ್ ಇಂದ ಇಲ್ಲೊಂದು ಕೆಳಗಡೆ, ಇದರ ಡೈಮೆನ್ಷನ್ ಅನ್ನ ನೋಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇದು 20 ಇತ್ತು ಅನ್ಕೊಳ್ಳಿ, ಇದು 40 ಇತ್ತು ಅನ್ಕೊಳ್ಳಿ, 40 ಇತ್ತು ಅನ್ಕೊಳ್ಳಿ, ಅದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ನೀವು ಡ್ರಾಯಿಂಗ್ ರೆಕಾರ್ಡ್ ಅಲ್ಲಿ ಬರೆಯುವಾಗ ಫಸ್ಟ್ ಇದನ್ನ ಬರೀತೀರಾ, ನೆನ್ಪಿಡ್ಕೊಳ್ಳಿ ನಾ ಹೇಳ್ತಾ ಇರೋದನ್ನ. ಫಸ್ಟ್ ಇದನ್ನ ಬರೀತೀರಾ ಅನ್ಕೊಳ್ಳಿ, ಎಲ್ಲ ಡೈಮೆನ್ಷನ್ ಹಾಕಿ. ನೆಕ್ಸ್ಟ್ ಏನ್ ಮಾಡ್ತೀರಾ, ಇಲ್ಲಿ ಗೊತ್ತಿರುತ್ತೆ 40 20 ಅಂತೇಳಿ, ಇಲ್ಲಿಂದ 40 ಮಾರ್ಕ್ ಮಾಡ್ತೀರಾ, ಮತ್ತೆ 20 ಮೇಲೆ ಹೋಗ್ತೀರಾ. 20ಕ್ಕೆ ನಿಮಗೆ ಸೆಂಟರ್ ಪಾಯಿಂಟ್ ಸಿಗುತ್ತೆ. ಸೆಂಟರ್ ಪಾಯಿಂಟ್ ಸಿಕ್ಕ ಮೇಲೆ ಏನ್ ಮಾಡ್ತೀರಾ, ಈ ಡಯಾಮೀಟರ್ ಎಷ್ಟಂತ ಸ್ಕೇಲ್ ಅಲ್ಲಿ ಮೆಜರ್ ಮಾಡಿ. ಈ ಡಯಾಮೀಟರ್ ಸಿಕ್ಕರೆ ಏನ್ ಮಾಡ್ತೀರಾ, ಅದರದ್ದು ಈಗ ಫಾರ್ ಎಕ್ಸಾಂಪಲ್ ಇದು ಡಯಾಮೀಟರ್ 20 ಇತ್ತು ಅನ್ಕೊಳ್ಳಿ, 20 mm ಡಯಾಮೀಟರ್ ಇತ್ತು ಅನ್ಕೊಳ್ಳಿ, ಇದು 20 mm ಡಯಾಮೀಟರ್ ಇತ್ತು ಅನ್ಕೊಳ್ಳಿ. ನೀವೇನ್ ಮಾಡ್ಬೇಕು ಹೇಳಿ, ಇಲ್ಲಿಂದ 10 mm ರೇಡಿಯಸ್ ತಗೊಂಡು ಒಂದು ಸರ್ಕಲ್ ಹಾಕ್ಬೇಕು, ಸ್ಕ್ವೇರ್ ಹಾಕ್ಬೇಕು, ಸರ್ಕಲ್ ಹಾಕ್ಬೇಕು. 10 mm ರೇಡಿಯಸ್ ತಗೊಂಡು ಒಂದು ಸರ್ಕಲ್ ಹಾಕಬೇಕು. ಆಮೇಲೆ ಈ ಸರ್ಕಲ್ ಸಿಕ್ಕ ಮೇಲೆ ನೀವೇನ್ ಮಾಡ್ಬೇಕು ಹೇಳಿ, ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಡೈಮೆನ್ಷನ್ ಮೆಜರ್ ಮಾಡಿ. ಅಂದ್ರೆ ಸೆಂಟರ್ ಟು ಸೆಂಟರ್, ಈ ಸೆಂಟರ್ ಇಂದ ಈ ಸೆಂಟರ್ ವರೆಗೂ ಸ್ಕೇಲ್ ಇಟ್ಕೊಂಡು ನಿಮ್ಮ ಪ್ರಿಂಟ್ ಮಾಡಿರೋ ಪೇಪರ್ ಮೇಲೆ ಇದನ್ನ ಮೆಜರ್ ಮಾಡಬೇಕು. ಅರ್ಥ ಆಯ್ತಾ? ಇದು ಮೆಜರ್ ಮಾಡಿ ನೀವೇನ್ ಮಾಡ್ತೀರಾ, ನಿಮ್ಮ ರೆಕಾರ್ಡ್ ಅಲ್ಲಿ ಇದೇ ಲೈನ್ ಅನ್ನ ಇಲ್ಲಿ ಹಾಕ್ಬೇಕು. ಇದು ಸೆಂಟರ್ ಲೈನ್. ಇದು ನೆನ್ಪಿಡ್ಕೊಳ್ಳಿ, ಇದು ಪಾಯಿಂಟ್ ಮಾರ್ಕ್ ಮಾಡ್ಲಿಕ್ಕೆ ಅಷ್ಟೇ, ಲೈನ್ ಹಾಕ್ಬೇಕಂತ ಏನಿಲ್ಲ. ಇಲ್ಲಿಂದ ಇಲ್ಲಿವರೆಗೂ ಇದು ಎಷ್ಟು, ಫಾರ್ ಎಕ್ಸಾಂಪಲ್ ಇದು 50 ಇದೆ ಅನ್ಕೊಳ್ಳಿ, ಇಲ್ಲಿಂದ 50 mm ಒಂದು ಮಾರ್ಕ್ ಮಾಡ್ಕೊಳ್ಳಿ ಪಾಯಿಂಟ್. ಅಲ್ಲಿಂದ ಏನ್ ಮಾಡ್ತೀರಾ, ನಿಮಗೆ ಸೆಂಟರ್ ಸಿಕ್ಕ ಮೇಲೆ ಈ ಡಯಾಮೀಟರ್ ಎಷ್ಟಿದೆ ಅದರದ್ದು ರೇಡಿಯಸ್ ತಗೋಬೇಕು. ಈಗ 20 ಅಂತ ಹೇಳಿದೆ, ಫಾರ್ ಎಕ್ಸಾಂಪಲ್ ಇದು 20 ಅಂದ್ರೆ ನೀವು 10 mm ಕಂಪಾಸ್ ರೇಡಿಯಸ್ ಅಲ್ಲಿ ತಗೊಂಡು 10 mm ಸರ್ಕಲ್ ಹಾಕ್ಬೇಕು. 10 mm ಇಂದ ಆರ್ಕ್ ಕಟ್ ಮಾಡಿ ಸರ್ಕಲ್ ಮಾಡಬೇಕು. ಸೊ ಈ ರೀತಿ ನಾವು ಮಾಡ್ಲಿಕ್ಕೆ. ಒಂದ್ಸತಿ ನಿಮಗೆ ಸ್ಕೆಚ್ ಸಿಕ್ಕ ಮೇಲೆ ನೀವೇನ್ ಮಾಡ್ಬೇಕು, ಇಲ್ಲಿ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ನೋಡ್ಕೊಳ್ಳಿ. ಅಲೈನ್ಡ್ ಸಿಸ್ಟಮ್ ವಿತ್ ಚೈನ್ ಡೈಮೆನ್ಷನಿಂಗ್ ಅಂತ ಕೊಟ್ಟಿದ್ದಾರೆ. ಅಲೈನ್ಡ್ ಅಂದ್ರೆ ಏನು, ಈಗ ಫಾರ್ ಎಕ್ಸಾಂಪಲ್ ಅಲೈನ್ಡ್ ಅಂದ್ರೆ ಈಗ ಇದು 30 ಇದೆ ಅನ್ಕೊಳ್ಳಿ, ನೀವು ಎಷ್ಟೋ ಮೆಜರ್ ಮಾಡಿ ಬಂದಿರ್ತದೆ ಒಂದು ವ್ಯಾಲ್ಯೂ. 35 ಅಂದ್ರೆ ನೀವು 35ನ ಹೇಗೆ ತೋರಿಸ್ತೀರಾ, ಹೀಗೆ ತೋರಿಸ್ತೀರಾ. ಅಲೈನ್ಡ್ ಅಂದ್ರೆ ಅಲ್ಲಿ ಆರೋ ಲೈನ್ ಹೇಗೆ ಹೋಗಿದೆ, ವರ್ಟಿಕಲ್ ಇದ್ರೆ ವರ್ಟಿಕಲ್ ತೋರಿಸ್ಬೇಕು, ಹಾರಿಜಾಂಟಲ್ ಇದ್ರೆ ಹಾರಿಜಾಂಟಲ್ ತೋರಿಸ್ಬೇಕು. ಇದು ನೋಡಿ, ಫಾರ್ ಎಕ್ಸಾಂಪಲ್ ಇದು 70 ಇದೆ ಅನ್ಕೊಳ್ಳಿ, ಸೊ ನಾನು ಹೀಗೆ ತೋರಿಸ್ತೀನಿ, 70 ಮೇಲ್ಗಡೆ ತೋರಿಸ್ಬೇಕು. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲೂ ಕೂಡ ಹಾಗೆ, ಇದು ಎಷ್ಟಿದೆ ಅಂತ ಮೆಜರ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಡೈಮೆನ್ಷನ್ ಅನ್ನ ವರ್ಟಿಕಲ್ ಆಗಿ ತೋರಿಸಿ. ಇದು 20 ಇತ್ತು ಅಂದ್ರೆ 20 ಬರೀರಿ, 20 ಅಂತ ಬರೀರಿ. ಈ ರೀತಿ ತೋರಿಸ್ಬೇಕಾಗತ್ತೆ. ಹೋಪ್ಫುಲ್ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಎಲ್ಲಾ ಡೈಮೆನ್ಷನ್ ಅನ್ನು ಅದೇ ರೀತಿನೇ ತೋರಿಸ್ಬೇಕಾಗತ್ತೆ. ಇಲ್ಲೂ ಕೂಡ ಹಾಗೆ, ಇಲ್ಲೂ ಕೂಡ ಹಾಗೆ, ಇಲ್ಲೂ ಕೂಡ ಹಾಗೆ ತೋರಿಸ್ಬೇಕು, ಇಲ್ಲೂ ಕೂಡ ಹಾಗೆ ತೋರಿಸ್ಬೇಕು. ಸೊ ಪ್ರಾಬ್ಲಿ ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಎಲ್ಲ ಡೈಮೆನ್ಷನ್ ಅನ್ನು ತೋರಿಸ್ಬೇಕಾಗತ್ತೆ. ಇಲ್ಲಿ ಎಲ್ಲ ಮೆಜರ್ ಮಾಡಿ ಮೆಜರ್ ಮಾಡಿ ಮೆಜರ್ ಮಾಡಿ ಇಲ್ಲಿ ಬರೀಬೇಕಾಗತ್ತೆ ಮೇಲ್ಗಡೆ. ಓಕೆ, ಸೊ ಇದು ನಿಮ್ಮ 7th ಪ್ರಾಬ್ಲಮ್. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 8th ಪ್ರಾಬ್ಲಮ್ ಇದೆ. ಇದು ಕೂಡ ಅದೇ ರೀತಿನೇ, ನೀವು ಟ್ರೈ ಮಾಡಿ ಇದನ್ನ ಪ್ರಾಬ್ಲಮ್ನ. ಗೊತ್ತಾಗಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಇದನ್ನ ನಾನು ಜಸ್ಟ್ ಆಸ್ ಅ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ನಿಮಗೆ. ಇದನ್ನ ಟ್ರೈ ಮಾಡಿ. ಒಂದು ನಿಮಗೆ ಇದನ್ನ ಹೇಳ್ತೀನಿ, ರಫ್ ಆಗಿ ಹೇಳ್ತೀನಿ ಹೇಗೆ ಮಾಡೋದು ಅಂತ, ನೀವು ಟ್ರೈ ಮಾಡಿ ಇದನ್ನ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು, ಇಲ್ಲಿ ಸರ್ಕಲ್ಸ್ ಇದೆ ಜಾಸ್ತಿ. ಸರ್ಕಲ್ಸ್ ಇರೋದ್ರಿಂದ ನೀವು ಸರ್ಕಲ್ದ ಡಯಾಮೀಟರ್, ಎಲ್ಲಾ ಸರ್ಕಲ್ದು ಡಯಾಮೀಟರ್ನ ಫಸ್ಟ್ ಮೆಜರ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಸರ್ಕಲ್ ದೊಡ್ಡದಿದೆ, ಸೊ ದೊಡ್ಡ ಸರ್ಕಲ್ದ ಡಯಾಮೀಟರ್ ತಗೊಳ್ಳಿ. ಈ ಡಯಾಮೀಟರ್ ಸರ್ಕಲ್ ಮೆಜರ್ ಮಾಡಿ ಬರೆದಿಟ್ಕೊಳ್ಳಿ. ಈ ಸರ್ಕಲ್ದು ಮೆಜರ್ ಮಾಡಿ ಬರೆದಿಟ್ಕೊಳ್ಳಿ. ಫಸ್ಟ್ ಇವೆರಡು ಸರ್ಕಲ್ನ ನೀವು ಹಾಕ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಎಲ್ಲಾ ಡೈಮೆನ್ಷನ್ ಅನ್ನು ಮುಂಚೆ ಮೆಜರ್ ಮಾಡಿ ಇಟ್ಕೊಳೋದ್ರಿಂದ ನಿಮಗೇನಾಗುತ್ತೆ, ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ.
ಇದು ಫಾರ್ ಎಕ್ಸಾಂಪಲ್ ಎರಡು ಸರ್ಕಲ್ ಸೇಮ್ ಇದೆ. ಫಾರ್ ಎಕ್ಸಾಂಪಲ್ ಇದು 10 mm ಡಯಾಮೀಟರ್ ಇದೆ ಅನ್ಕೊಳ್ಳಿ, ಇದು ಕೂಡ 10 mm ಇರುತ್ತೆ. ಇದು ಸ್ವಲ್ಪ ದೊಡ್ಡದಿದೆ, ಸೊ ಪ್ರಾಬ್ಲಿ ಇದು 15 ಇರ್ಬೋದು ಅನ್ಕೊಳ್ಳಿ. 15 ಇದೆ ಅನ್ಕೊಳ್ಳಿ, 15 mm. ಇದು ಇದು ಸ್ವಲ್ಪ ಜಾಸ್ತಿ ಇರ್ಬೋದು. ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ವೆರಿ ಇಂಪಾರ್ಟೆಂಟ್, ನೀವು ಇಲ್ಲಿ ಮಾಡ್ಬೇಕಾಗಿದ್ದು ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಈ ಬ್ಲಾಕ್ ಈ ಸರ್ಕಲ್ ಹಾಕೋಬೇಕಾಗುತ್ತೆ. ಈ ಸರ್ಕಲ್ ಹಾಕೊಂಡು ಆ ಈ ಫಸ್ಟ್ ದೊಡ್ಡ ಸರ್ಕಲ್ ಅರ ಹಾಕ್ಬೋದು, ಇಲ್ಲ ಚಿಕ್ಕ ಸರ್ಕಲ್ ಅರ ಹಾಕ್ಬೋದು. ಇಲ್ಲಿ ಫಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕು ಅಂದ್ರೆ ಚಿಕ್ಕ ಸರ್ಕಲ್ ಹಾಕೊಳ್ಳಿ ಒಂದ್ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಇದು ಡಯಾಮೀಟರ್ ಎಷ್ಟು ಬರುತ್ತೆ ನೀವು ಸ್ಕೇಲ್ ಅಲ್ಲಿ ನೋಡಿ, ನಿಮ್ಮ ರೆಕಾರ್ಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಚಿಕ್ಕ ಸರ್ಕಲ್ ಫಸ್ಟ್ ಇದನ್ನ ಮಾಡಿ. ನೆಕ್ಸ್ಟ್ ಅದೇ ಸೆಂಟರ್ ಅಲ್ಲೇ ಈ ಸರ್ಕಲ್ ಕೂಡ ಮಾಡಿ, ಫುಲ್ ಮಾಡಿ. ಇಲ್ಲಿ ಕಟ್ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ, ಬಟ್ ನೀವು ಫುಲ್ ಸರ್ಕಲ್ ಹಾಕಿ ಆಮೇಲೆ ಕಟ್ ಮಾಡೋದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಈ ಫುಲ್ ಸರ್ಕಲ್ ಹಾಕಿರ್ತೀರಾ ಅನ್ಕೊಳ್ಳಿ. ಇಲ್ಲಿ ಫುಲ್ ಸರ್ಕಲ್ ಹಾಕಿದೀರಾ. ಫುಲ್ ಸರ್ಕಲ್ ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಕಟ್ ತೋರಿಸ್ಬೇಕಲ್ವಾ ನಾವು, ಇದು ಕಟ್ ಆಗಿದೆ ಆಕ್ಚುಲಿ. ಸೊ ಕಟ್ ಆಗಿದ್ದು ತೋರಿಸ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ನೀವೇನ್ ಮಾಡ್ಬೇಕು, ಒಂದು ಸಿಂಪಲ್ ಥಿಂಗ್ ಏನ್ ಮಾಡ್ಬೋದು ಅಂದ್ರೆ, ಒಂದು ಕಂಪಾಸ್ ಹಿಡ್ಕೊಳ್ಳಿ. ಕಂಪಾಸ್ ಗೊತ್ತಿದೆ ಅನ್ಕೊಂತೀನಿ ನಾನು. ಒಂದ್ ಎಂಡ್ ಕಂಪಾಸ್ ಇಲ್ಲಿ ಇಟ್ಕೊಳ್ಳಿ, ಇನ್ನೊಂದ್ ಎಂಡ್ ನಿಮ್ ಪೆನ್ಸಿಲ್ ಇಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ನಿಮ್ಮ ಕಂಪಾಸ್ ಅಲ್ಲಿ ಮೆಜರ್ ಮಾಡಿ. ಅರ್ಥ ಆಯ್ತಾ? ಎಷ್ಟಿದೆ ಅಂತ ನಿಮಗೆ ಇಲ್ಲಿಂದ ಇಲ್ಲಿಗೆ ಬೇಕಾದ್ರೆ ಸ್ಕೇಲ್ ಇಟ್ಟು ಮೆಜರ್ ಮಾಡಿ. ಅರ್ಥ ಆಯ್ತಾ? ನಿಮ್ಮ ಕಂಪಾಸ್ ಅಲ್ಲೇ ಮೆಜರ್ ಮಾಡ್ಕೊಳ್ಳಿ. ಆ ಕಂಪಾಸ್ ಅನ್ನ ಆ ಸ್ಕೇಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ 7 mm ಅಥವಾ 15 or 20 mm ಇತ್ತು ಅನ್ಕೊಳ್ಳಿ. ಸ್ಕೇಲ್ ಅಲ್ಲಿ ನೀವೇನ್ ಮಾಡ್ತೀರಾ, 20 mm ಅಂದ್ರೆ 2 cm ತಗೋತೀರಾ. ಸೊ 2 cm ಏನ್ ಮಾಡ್ತೀರಾ, ರೇಡಿಯಸ್ ಅಂತ ತಗೊಂಡು ಇಲ್ಲಿ ಆ ಲೈನ್ ಮೇಲೆ ಕಟ್ ಮಾಡ್ತೀರಾ, ಆ ಸರ್ಕಲ್ ಮೇಲೆ ಕಟ್ ಮಾಡ್ತೀರಾ. ಆಮೇಲೆ ಈ ಬರ್ದಿರ್ತಕ್ಕಂಥ ಲೈನ್ ಅನ್ನ ಅಳಿಸ್ಬೇಕಾಗುತ್ತೆ. ಅರ್ಥ ಆಯ್ತಾ? ಇದು ಕನ್ಫ್ಯೂಷನ್ ಆದ್ರೆ ನನಗೆ ಕೇಳಿ ಮತ್ತೆ. ಇಲ್ಲಿ ಏನ್ ಮಾಡ್ತೀರಾ, ನೀವು ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡಿ ಸ್ಕೇಲ್ ಇಂದ. ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ನಿಮ್ಮ ಪ್ರಿಂಟ್ ಪೇಪರ್ ಮೇಲೆ ಇರುತ್ತೆ ಇದು ಆಕ್ಚುಲಿ. ಇದನ್ನ ಇಲ್ಲಿಗೆ ಮೆಜರ್ ಮಾಡಿ ಸ್ಕೇಲ್ ಅಲ್ಲಿ. ಆಮೇಲೆ ನೀವು ಕಂಪಾಸ್ ತಗೊಂಡು ಏನ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಇದು 20 mm ಏನೋ ಬಂತು ಅಂದ್ರೆ 2 cm 20 mm ಅಂದ್ರೆ. ಸೊ ನಿಮ್ಮ ಪೆನ್ಸಿಲ್ ತಗೊಂತೀರಾ, ಸ್ಕೈವರ್ ತಗೊಂಡು ಏನ್ ಮಾಡ್ತೀರಾ, ನಿಮ್ ಸ್ಕೇಲ್ ಅಲ್ಲಿ ಇದು 1 cm 2 cm ಅಂದ್ರೆ 1 ಪಾಯಿಂಟ್ ಇಲ್ಲಿ ಇಡ್ತೀರಾ, 1 ಪಾಯಿಂಟ್ ಇಲ್ಲಿ ಇಡ್ತೀರಾ. 2 cm ತಗೊಂಡು ಇಲ್ಲಿ ಕಟ್ ಮಾಡ್ತೀರಾ ಸರ್ಕಲ್. ಕಟ್ ಮಾಡಿದ್ಮೇಲೆ ನಿಮಗೆ ಎಂಡ್ ಪಾಯಿಂಟ್ ಸಿಗುತ್ತೆ. ಎಂಡ್ ಪಾಯಿಂಟ್ ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಎಂಡ್ ಪಾಯಿಂಟ್ ಅಂದ್ರೆ ಏನಂತ ಹೇಳ್ತೀನಿ. ಎಂಡ್ ಪಾಯಿಂಟ್ ಅಂದ್ರೆ ಇದು ಸಿಗುತ್ತೆ ನಿಮಗೆ, ಅಬ್ಸರ್ವ್ ಮಾಡಿ, ಇದು ಸಿಗುತ್ತೆ 2 cm. ಒಂದ್ಸತಿ ಇದು ಸಿಕ್ಕರೆ ಏನ್ ಮಾಡ್ತೀರಾ, ಇದಿಷ್ಟು ಪೋರ್ಷನ್ ನ ಅಳಿಸ್ತೀರಾ. ಅಳಿಸಿದ್ಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ ಎಷ್ಟು ಹಾಕ್ಬೇಕು ಅಂತ ಇದನ್ನ ಮೆಜರ್ ಮಾಡಿ ಪ್ರಿಂಟ್ ಪೇಪರ್ ಅಲ್ಲಿ. ಇದು 40 ಇತ್ತು ಅಂದ್ರೆ 40, 50 ಇತ್ತು ಅಂದ್ರೆ 50, ಈ ಲೈನ್ ಅನ್ನ ಹಾಕ್ತೀರಾ, ಹೌದಲ್ವಾ? ಈ ಲೈನ್ ಹಾಕಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ನೀವೇನ್ ಮಾಡಬಹುದು, ಅಂದ್ರೆ ಈಗ ಕೆಳಗಿನ ಪೋರ್ಷನ್ ಇದೆ, ಇಲ್ಲಿ ಸೆಂಟರ್ ಇಂದಾನೆ ಇಲ್ಲಿ ಸ್ಟ್ರೇಟ್ ಆಗಿದೆ. ಇದನ್ನ ಇಲ್ಲಿಂದ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿವರೆಗೆ ಡಿಸ್ಟೆನ್ಸ್ ನೀವು ಪ್ರಿಂಟ್ ಪೇಪರ್ ಇಂದ ತಗೋಬೇಕಾಗುತ್ತೆ. ಎಷ್ಟಿದೆ ಅಷ್ಟು ಲೈನ್ ದೊಡ್ಡದು ಹಾಕಿ. ಅರ್ಥ ಆಯ್ತಾ? ಇಲ್ಲಿಂದ ಹಾಕಿದ ಮೇಲೆ ನೀವೇನ್ ಮಾಡ್ಬೇಕು ಹೇಳಿ, ಇಲ್ಲಿಂದ ಇಲ್ಲಿಗೆ ಹಾಕಿದ ಮೇಲೆ ನಿಮಗೆ ಇಲ್ಲಿಂದ ಇಲ್ಲಿಗೆ ಡಯಾಮೀಟರ್ ಮೆಜರ್ ಮಾಡಿ. ಆಮೇಲೆ ದಿಸ್ ಡಿಸ್ಟೆನ್ಸ್ ಐ ಆಮ್ ಟೆಲಿಂಗ್ ಯು, ಇಲ್ಲಿಂದ ಇಲ್ಲಿಗೆ ಒಂದು ಕಂಪಾಸ್ ತಗೊಳ್ಳಿ. ಕಂಪಾಸ್ ತಗೊಂಡು ಇದು ಸೆಂಟರ್ ತಗೊಳ್ಳಿ, ಇದು ರೇಡಿಯಸ್ ತಗೊಂಡು ಇದನ್ನ ಸರ್ಕಲ್ ಹಾಕಿ ಇಲ್ಲಿ ತನಕ. ಎಲ್ಲಿ ತನಕ ಹೇಳಿ, ಇಲ್ಲಿ ಟಚ್ ಆಗೋ ತನಕ ಹಾಕಿ. ಟಚ್ ಆದ್ಮೇಲೆ ಬಿಟ್ಬಿಡಿ. ನೆಕ್ಸ್ಟ್ ಏನ್ ಮಾಡ್ತೀರಾ, ಈ ಸರ್ಕಲ್ ಹಾಕ್ಬೇಕು. ಇಲ್ಲಿದೆ ಅಲ್ಲ ಸರ್ಕಲ್, ಈ ಸರ್ಕಲ್ ಹಾಕ್ಬೇಕು. ಈ ಸರ್ಕಲ್ ಎಷ್ಟಿದೆ ಡಯಾಮೀಟರ್ ಮೆಜರ್ ಮಾಡಿ ಪ್ರಿಂಟ್ ಪೇಪರ್ ಇಂದ. ಈ ಸರ್ಕಲ್ ಅದೇ ಸೆಂಟರ್ ಇಂದಾನೆ ಹಾಕ್ಬೇಕು. ಅರ್ಥ ಆಯ್ತಾ? ಈ ಸೆಂಟರ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಹೇಳಿ, ಇಲ್ಲಿ ನಿಮಗೆ ಸೆಂಟರ್ ಗೊತ್ತಾಗ್ಲಿಕ್ಕೆ ಏನ್ ಮಾಡ್ಬೋದು, ಇಲ್ಲಿ ನಿಮಗೆ ಎಲ್ಲಿಂದ ಸೆಂಟರ್ ಗೊತ್ತಾಗಿಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ನೀವು ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಮೆಜರ್ ಮಾಡ್ಕೊಳ್ಳಿ.
ಇಲ್ಲಿಂದ ರೇಡಿಯಸ್ ಸ್ಟ್ರೇಟ್ ಲೈನ್ ಹಾಕಿದ್ರೆ ನಿಮಗೆ ಸೆಂಟರ್ ಸಿಗುತ್ತೆ. ಈ ಸೆಂಟರ್ ಇಂದ ಈ ಸರ್ಕಲ್ ಹಾಕೋಬಹುದು ನೀವು ನಿಮ್ಮ ರೆಕಾರ್ಡ್ ಅಲ್ಲಿ. ಒಂದ್ಸತಿ ಇದು ಸಿಕ್ತಾ, ಇಲ್ಲಿಂದ ಇಲ್ಲಿಗೆ ಈ ಡಿಸ್ಟೆನ್ಸ್ ಮೆಜರ್ ಮಾಡಿ, ಅಲ್ಲಿ ಸೆಂಟರ್ ಸಿಗುತ್ತೆ, ಮತ್ತೆ ಈ ಸರ್ಕಲ್ ಹಾಕಿ, ಮತ್ತೆ ಇಲ್ಲಿಂದ ಇಲ್ಲಿಗೆ ಈ ಡಿಸ್ಟೆನ್ಸ್ ನಿಮಗೆ ಸಿಗುತ್ತೆ ಸ್ಕೇಲ್ ಇಂದ, ಆ ಸೆಂಟರ್ ಸಿಗುತ್ತೆ, ಮತ್ತೆ ಈ ಸರ್ಕಲ್ ಹಾಕಿ. ಅಲ್ಲಿಗೆ ನಿಮ್ಮ ಡಯಾಗ್ರಾಮ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಪ್ರಕಾರ ಏನಿದೆ, 1:1 ಸ್ಕೇಲ್ ಅಲ್ಲಿ ಹಾಕಿದೀವಿ ನಾವೀಗ. ಅಲೈನ್ಡ್ ಸಿಸ್ಟಮ್ ವಿತ್ ಪ್ಯಾರಲಲ್ ಡೈಮೆನ್ಷನಿಂಗ್ ಅಂತ ಇದೆ. ಅಲೈನ್ಡ್ ಸಿಸ್ಟಮ್ ಅಂದ್ರೆ ಏನು, ನಾವು ಡೈಮೆನ್ಷನ್ ಅನ್ನ ಯಾವ ರೀತಿ ಇದೆ ಅದೇ ರೀತಿನೇ ತೋರಿಸ್ಬೇಕು. ಇಲ್ಲಿ ಡಯಾಮೀಟರ್ ಅಂತ ಹೇಗೆ ತೋರಿಸ್ಬೇಕು, ಡಯಾಮೀಟರ್ ಅಂದ್ರೆ ಈ ಸಿಂಬಲ್ ತೋರಿಸ್ಬೇಕು. ಮೇಲ್ಗಡೆನ ನಾವು ಫಾರ್ ಎಕ್ಸಾಂಪಲ್ ಇದು 60 mm ಡಯಾಮೀಟರ್ ಅಂದ್ರೆ 60 mm ಅಂತ ತೋರಿಸ್ಬೇಕು. ಗೊತ್ತಾಯ್ತಾ? ಅದೇ ರೀತಿ ಇದು 40 ಅಂದ್ರೆ ಈ ರೀತಿ 40 mm ಈ ರೀತಿ ತೋರಿಸ್ಬೇಕು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಅದೇ ರೀತಿ ಎಲ್ಲ ಡೈಮೆನ್ಷನ್ ಅನ್ನು ಕೂಡ ತೋರಿಸ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಒಂದು ಡೈಮೆನ್ಷನ್ ಇದೆ ಇಲ್ಲಿ, ಈ ಡೈಮೆನ್ಷನ್ ಕೂಡ ತೋರಿಸ್ಬೇಕಾಗುತ್ತೆ. ಆರೋ ಮಾರ್ಕ್ ಹಾಕಿ ಇದು 80 ಎಷ್ಟು ಬರುತ್ತೋ ಅಷ್ಟು ಡೈಮೆನ್ಷನ್ ತೋರಿಸ್ಬೇಕಾಗುತ್ತೆ. ಈ ರೀತಿ ನಾವು ಎಲ್ಲದರದ್ದು ಡೈಮೆನ್ಷನ್ ಈ ರೀತಿ ತೋರಿಸ್ಬೇಕಾಗುತ್ತೆ. ಸೊ ಇದು ನಿಮ್ಮ 8th ಪ್ರಾಬ್ಲಮ್. ಸೊ ಇಷ್ಟ ಆದ್ರೆ ನಿಮಗೆ ಆಲ್ಮೋಸ್ಟ್ ಡೈಮೆನ್ಷನಿಂಗ್ ರಿಲೇಟೆಡ್ ಕ್ವಶನ್ಸ್ ಕವರ್ ಆಗುತ್ತೆ. ಸೊ ಇದೆಲ್ಲ ನೀವು ಮತ್ತೆ ಅರ್ಥ ಆಗ್ಲಿಲ್ಲ ಅಂದ್ರೆ ರಿಪೀಟ್ ಆಗಿ ನೋಡಿ, ಅದರಲ್ಲೂ ಕೂಡ ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆ ಮೆಸೇಜ್ ಮಾಡಿ, ಓಕೆನಾ? ನೆಕ್ಸ್ಟ್ ನಾಳೆ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾನು ಇದನ್ನ ಕವರ್ ಮಾಡ್ತೀನಿ, ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ. ಇದು ಮಾಡಿದ್ರೆ ನಿಮ್ಮ ಯೂನಿಟ್ 1 ಕಂಪ್ಲೀಟ್ ಆಗುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ನೀವು ಟೈಮ್ ಸಿಕ್ಕಾಗಲ್ಲ ಈ ರೆಕಾರ್ಡ್ ಬರಿತಾ ಹೋಗಿ, ಇಲ್ಲ ಅಂದ್ರೆ ಇದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಯಾವುದೇ ರೀತಿ ಯಾವುದೇ ಡೌಟ್ ಬಂದ್ರೆ ಯಾವುದೇ ಪ್ರಾಬ್ಲಮ್ ಅಲ್ಲಿ ನೀವು ಎನಿ ಟೈಮ್ ನನಗೆ ಕೇಳಬಹುದು ಗ್ರೂಪ್ ಅಲ್ಲಿ. ಅಂಡರ್ಸ್ಟುಡ್? ಸೊ ಇದಿಷ್ಟು ಪ್ರಾಕ್ಟೀಸ್ ಮಾಡಿ ನಿಮ್ಮ ರೆಕಾರ್ಡ್ ಅಲ್ಲಿ ಏನೇ ಡೌಟ್ಸ್ ಇದ್ರು ಕೇಳಿ, ಓಕೆನಾ? ಥ್ಯಾಂಕ್ ಯು.